ಹಲೋ ಗೈಸ್, ಇವಾಗ ನಾವು ಮೌದಿ ಘಾಟ್ ಸಿಯೋನಿ ಘಾಟಲ್ಲಿ ಇದ್ದೀವಿ. ಜಾಗ ಹೆಸರು ಗೊತ್ತಿಲ್ಲ ಕ್ಲೀನಾಗಿ. ಇಲ್ಲಿ ಘಾಟ್ ಸೆಕ್ಷನ್ ನೋಡಿ, ಏನು ಫುಲ್ಲು 6 ಲೇನ್ ಇದು, 3 ಲೇನ್ ಈ ಕಡೆ 3 ಲೇನ್ ಆ ಕಡೆ. ಫುಲ್ಲು ಮಸ್ತಾಗಿದೆ. ನಮ್ಮ ವೆಸ್ಟರ್ನ್ ಘಾಟ್ಸೇ ತುಂಬ ಕಷ್ಟ. ಇಲ್ಲಂತೂ ಪೀಸಾಗಿ ಹೋಗ್ಬೋದು. ಫುಲ್ಲು 3 ಲೇನ್ ಇದೆ, ಆರಾಮಾಗಿ ಹೋಗ್ಬೋದು. ಯಾರು ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ. ಸೇಫ್ಟಿನೂ ನೋಡಿ ಹೆಂಗಿದೆ. ಲಿಟ್ರಲಿ ಇದೇ ಘಾಟ್ ಸೆಕ್ಷನ್ನು. ಇಲ್ಲಿ ರುಖಾಡ್ ಅಂತ ಹೆಸರು ನೋಡಿ, ಬೋರ್ಡ್ ನೋಡ್ಬೋದು. ರುಖಾಡ್ ಘಾಟ್ ಇರಬೇಕು, ಗೊತ್ತಿಲ್ಲ. ಒಟ್ನಲ್ಲಿ ಘಾಟ್ ಸೆಕ್ಷನ್ ಹೆವಿ ದೊಡ್ಡದಾಗಿದೆ, ಮಾತ್ರ ಮಸ್ತಾಗಿದೆ. ನಮ್ಮ ಸೌತಲ್ಲೇ ಸ್ವಲ್ಪ ಘಾಟ್ ಸೆಕ್ಷನ್ ಸಿಂಗಲ್ ರೋಡು, ಡಬಲ್ ರೋಡ್ ಥರ. ಇಲ್ಲೆಲ್ಲ ನೋಡಿ, ಇದು ಘಾಟ್ ಸೆಕ್ಷನ್ನೇ. ಹೆವಿ ದೊಡ್ಡದಾಗಿ ಮಸ್ತಾಗಿದೆ ಮಾತ್ರ ಇಲ್ಲಿ. ಗೈಸ್, ಗೆಸ್ ವಾಟ್ ಇಸ್ ದಿಸ್? ನೋಡಿ ಏನು ಮಸ್ತಾಗಿ ಕಾಣಿಸ್ತಿದೆ. ಸನ್ಸೆಟ್ ಮಾತ್ರ ಮಸ್ತಾಗಿದೆ ಸನ್ಸೆಟ್ಟು. ಇವಾಗ ಇಲ್ಲೇ ಬಂದಿದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಜಬಲ್ಪುರ್ ಮುಂದೆ ಯಾವುದೋ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ ಮಾತ್ರ, ಹೆವಿ ದೊಡ್ಡದಾಗಿದೆ ನೋಡಿ. ಇದೆಲ್ಲ CNG ವೆಹಿಕಲ್ಸ್ ವೆಯ್ಟ್ ಮಾಡ್ತಾ ಇರೋದು. ಹೆವಿ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆಯಪ್ಪ ಇದು. ಈ ಕಡೆ CNG ಮಾತ್ರ, ಈ ಕಡೆ ಡೀಸಲ್ಲು, ಇನ್ನು ಇದ್ರ ಹಿಂದೆ ಪೆಟ್ರೋಲು. ಈ ಕಡೆ ಫುಲ್ ಡಾಬಾ ಇದೆ. ಇದರಿಂದ ಇದು ವಾಶ್ರೂಮು. ಇಲ್ಲಿ ಫಿಲ್ಟ್ರ್ ವಾಟರ್ ಸಿಗುತ್ತೆ. ಪಕ್ಕದಾಗಿದೆ. ವೆದರು ನೋಡ್ಬೋದು ಹೆಂಗಿದೆ ಅಂತ. ಇಲ್ಲಿ ವೆದರ್ ತೋರಿಸ್ತೀನಿ. ನಾರ್ತ್ ಇಂಡಿಯನ್ದು ಹೊಲಕ್ಕೆ ಹೋಗೋಣ. ಖೇತಪೆ ಹಂಗೆ ಈ ಥರ. ಇಲ್ಲಿ ನೋಡಿ ವೆದರ್ ನೋಡಿ ಹೆಂಗೆ ಕಾಣಿಸ್ತಿದೆ. ಎಲ್ಲ ಫಾಗ್ ಕಾಣಿಸ್ತಿದೆ, ನೀವು ನೋಡ್ಬೋದು. ಫುಲ್ಲು ಫಾಗಿ ವೆದರು. ಇವಾಗ ತುಂಬ ದೂರ ಬಂದಿದ್ದೀವಿ. ಒಂದು 1500 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನು 900 ಕಿಲೋಮೀಟರ್ಸ್ ಅಷ್ಟೇ ಇರೋದು ನೇಪಾಳ್ಗೆ. ನನ್ನ ಪ್ರಕಾರ ನಾಳೆ ಮಾರ್ನಿಂಗ್ 7 o'clock ತಲುಪ್ತೀವಿ. 7 o'clockಗೆ. ಇವಾಗವರೆಗೂ ಒಂದು 25 ಟೋಲ್ಸ್ ಆಗಿದೆ. ಎಷ್ಟು ಪರ್ ಟೋಲ್ 15 rupees, 3000 rupeesದು ಒಂಥರ ಇದು ಬರುತ್ತೆ, ಸಬ್ಸ್ಕ್ರಿಪ್ಷನ್ ಥರ 6 monthsದು. ಅದು ಮಾಡ್ಕೊಂಡಿರೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ, ತುಂಬ ದುಡ್ಡು ಸೇವ್ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಡಾಬಾ ಇದೆ, ಇಲ್ಲಿ ಬರ್ತಿದೆ ನೋಡಿ ಡಾಬಾ ಅಂತ. ಇಲ್ಲೆಲ್ಲ ತುಂಬ ಫೆಸಿಲಿಟೀಸ್ ಇದೆ ಇವರಿಗೆ ಅಂತೂ, ಲಾರಿ ಡ್ರೈವರ್ಸ್ಗೆಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಪ್ಪ, ಕರ್ನಾಟಕ ಲಾರಿ ಎಲ್ಲ ಕ್ಲೀನಾಗಿಲ್ಲ. ಇವ್ರಲ್ಲಿ ಫುಲ್ ಡಿಸೈನು, ಫುಲ್ ಪೇಂಟು ಅದೆಲ್ಲ ಹೊಡ್ಸಿದ್ದಾರೆ. ನಮ್ಮ ಕರ್ನಾಟಕದ ಬರೀ ಒಂದು ಚೀಲ ಕಟ್ಬಿಟ್ಟು ಕೆಳಗಡೆ KA0 ಹತ್ರ ಹಾಕ್ಕೊಂಡು ಓಡಾಡ್ತಾರೆ. ಇಲ್ಲಿ ನೋಡಿ, ಈ ಕಡೆನೂ ಪೆಟ್ರೋಲ್ ಬಂಕ್ ಇರೋದು. ತುಂಬ ದೊಡ್ಡದಾಗಿದೆ ಇದು. ಭಾರತ್ ಪೆಟ್ರೋಲಿಯಂ ಮತ್ತು ಘರ್ ಅಂತ ಏನಂತ ಗೊತ್ತಿಲ್ಲ ನನಗೆ ಕ್ಲೀನಾಗೆ. ಇಲ್ಲೆಲ್ಲ ನೋಡಿ ಮಿಷಿನ್ಸು, ಇದೆಲ್ಲ ರೆಸ್ಟಿಂಗ್ ಏರಿಯಾ ಲಾರಿ ಅವ್ರಿಗೆ. ತುಂಬ ದೊಡ್ಡದಾಗಿ ಮಸ್ತಾಗಿದೆ ಮಾತ್ರ ಪೆಟ್ರೋಲ್ ಬಂಕು, ನೋಡ್ಬೋದು. ಸರಿ, ನೆಕ್ಸ್ಟ್ ಸ್ಟಾಪಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಗೈಸ್, ಬೈ. ನನ್ನ ತಮ್ಮ ಪಾಪ ಹೆಂಗೆ ಅನಿಸಿದೆ ಪಾಪ ಟ್ರಿಪ್ಪು ನಿಮಗೆ? ಹೆಂಗಿದೆ ರೋಡ್ ಟ್ರಿಪ್ಪು? ಬಲ್ಲಕ್ಕೆ ನಿಮ್ಗೆ ಹೆಂಗೆ ಅನಿಸ್ತಿದೆ ರೋಡ್ ಟ್ರಿಪ್ಪು ಗೈಸ್? ನೋಡ್ಬೋದು. ಇವಾಗ ನಾವು ಇಲ್ಲೇ ಕೌನ್ಸಾ ಜಾಗ ಸುಂದರಂ ಢಾಬಾ ಹತ್ರ ಬಂದಿದ್ದೀವಿ. ಇಲ್ಲೇ ಪ್ರಯಾಗ್ರಾಜ್ಗೆ ಹೋಗ್ತಾ ಇರಬೇಕಾದ್ರೆ ಪ್ರಯಾಗ್ರಾಜ್ ರೋಡಲ್ಲಿ ಇಲ್ಲೇ ಆರ್ಡರ್ ಮಾಡಿದ್ವಿ. ಈಗ ಕಡಾಯಿ ಪನ್ನೀರ್ ಮಾಡ್ತಿದ್ದಾರೆ ಅಂಕಲ್ಲು ನೋಡಿ. ಶೆಫ್ अंकल आपका नाम बता दीजिए. कोई शर्म का बात नहीं, ऐसे ही बता. बलराम. ठीक है, आपका नाम? हमारा नाम है सत्यम. ठीक है, हम इतना बड़ा यूट्यूबर नहीं, छोटा अभी शुरू कर रहे. हाँ हाँ, ನೋಡ್ಬೋದು ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಹಾಕ್ತಿದ್ದಾರೆ. ನೋಡೋಣ ಹೆಂಗಿರತ್ತೆ ಟೇಸ್ಟ್ ಅಂತ. ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರತ್ತೆ, ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಟೇಸ್ಟು. ಎಷ್ಟು ಜನ, ತುಂಬ ಜನ ಇದ್ದಾರೆ ಇಲ್ಲಿ ಆಲ್ರೆಡಿ. ನೋಡೋಣ ಹೆಂಗಿರ್ತಾರೆ ಅಂತ. ಇಲ್ಲಿ ನೋಡ್ಬೋದು, ನನ್ನ ತಮ್ಮ ಅಪ್ಪ ಮಲ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ರೆಸ್ಟ್ ರೂಮ್ ಇರುತ್ತೆ ಇದೇ ಥರ. ಇಲ್ಲಿ ನೋಡಿ, ಫುಲ್ಲು ಹುಡುಗ ಭೂಮಿ ಜೊತೆ ಟೆಕ್ಸ್ಟ್ ಮಾಡ್ತಿರ್ತಾನೆ. ಇಲ್ಲಿ ನೋಡಿ, ನಮ್ಮ ಅಪ್ಪ ಮಲ್ಕೊಬಿಟ್ಟಿದ್ದಾರೆ. ಕಾರ್ ಓಡಿಸ್ತಿರೋದು ನಾನು ಜಾಸ್ತಿ, ನಮ್ಮಪ್ಪ ರೆಸ್ಟ್ ಮಾಡ್ತಿರೋದು. ಫುಲ್ಲು ಉಲ್ಟಾ ಇಲ್ಲಿ. ಇಲ್ಲಿ ನೋಡಿ, ಸುಂದರಾಮ್ ಹೋಟೆಲ್ ಅಂತ. ನೋಡೋಣ ಹೆಂಗಿರತ್ತೆ ಟೇಸ್ಟು ಅಂತ. ಕಿಚನು ಅಷ್ಟೇ ಫುಲ್ ಸಿಂಪಲಾಗಿ ಚೆನ್ನಾಗಿದೆ. ಆದರೆ ಈ ಕಡೆ ನಾರ್ತ್ ಕಡೆ ಎಲ್ಲ ಹಿಂಗೆ ಫುಲ್ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಆಲ್ಮೋಸ್ಟ್ ಎಲ್ಲ. ನೋಡಿ, ಇವಾಗ ಪನ್ನೀರ್ ಹಾಕಿದ್ದಾರೆ. ನೋಡೋಣ ಟೇಸ್ಟ್. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಹಿಂಗೆ ದೇವ್ರ ಮನೆಯಲ್ಲೆಲ್ಲ ಪೋಸ್ಟರ್ಸ್ ಹಾಕೋದು ಈ ಕಡೆ ಎಲ್ಲ. ಇಲ್ಲಿ ನೋಡ್ಬೋದು ಭೋಜನಾಲಯ ಅಂತ ಇಲ್ಲಿದೆ ನೋಡಿ. ಇದು ಸ್ಟಾಫ್
ರೂಮು ನೋಡಿ, ಇದೆಲ್ಲ ಹಿಂಗೆ ಮಸ್ತಾಗಿದೆ ಜಾಗ ಕುತ್ಕೊಳ್ಳೋಕ್ಕೂ. ನೋಡೋಣ ಎಷ್ಟೊತ್ತು ಮಾಡ್ತಾನೆ. ಆದರೆ ಇದು ಮಾತ್ರ ಹೆವಿ ಗಲೀಜಾಗಿದೆ, ಇವ್ರಿಗೇನು ಅರ್ಥ ಆಗಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಹಾಂ, ಅಮರ ಹೋಟೆಲಿ ನೋಡೋಣ. ನೋಡಿ ಅಮ್ಮ ಹೆಂಗೆ ನಾಟಕ ಹೊಡಿತಿದ್ದಾರೆ ಎಲ್ಲರ ಮುಂದೆ. ನೈ ಮಿಲೇಗಾ हमको खाना, नहीं मिलेगा, कुछ नहीं मिलेगा आपको. ಇಲ್ಲಿ ನೋಡ್ಬೋದು ಎಷ್ಟು ಅಂದರೆ ಹೋಮ್ ಮೇಡ್ ಥರ ಇರ್ಬೋದೇನೋ ಗೊತ್ತಿಲ್ಲ. ಎಣ್ಣೆ ಅಂತೂ ತುಂಬ ಹಾಕಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಊಟ ಬಂದಿದೆ. ಸಲಾಡ್ ನೋಡಿ ಮಸ್ತಾಗಿ ಕಾಣಿಸ್ತಿದೆ, ಫುಲ್ ಟೆಂಪ್ಟಿಂಗ್ ಆಗಿ. ಇದು ಪಾವ್ ಏನೋ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಇದು ನೋಡಿ, ಇದು ದಾಲ್ ತಡ್ಕ, ರೋಟಿ, ದಾಲ್ ತಡ್ಕ, ಸಲಾಡು ಮಸ್ತಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಬಾಯ್ಸ್, ಊಟ ಅಂತೂ ಸಕ್ಕತ್ತಾಗಿತ್ತು, ಒಳ್ಳೆ ಊಟ. ತುಂಬ ಚೀಪ್ ಥರನೂ ಅನ್ನಿಸ್ತು, ಯಾಕಂದರೆ ಬರೀ ಗ್ರೇವಿ ಸಬ್ಜಿ ಮಾತ್ರ ಇಸ್ಕೊಂಡ್ವಿ. ರೋಟಿ ನಮ್ಮ ಹತ್ರನೇ ಇತ್ತು. ಊಟ ಮಾತ್ರ ಮಸ್ತಾಗಿತ್ತು. ನೋಡಿ ಡಾಬಾ ಹೆಂಗಿದೆ ಅಂತ, ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆಲ್ಲ. ಕ್ಯಾಮ್ರಾ ಬ್ಲರ್ ಆಗಿದೆಯಾ ಒಂದು ನಿಮಿಷ. ಗೈಸ್ ನೋಡ್ಬೋದು, ಇದೇ ಸಂಗಮ ಪ್ರಯಾಗ್ರಾಜ್ದು. ಏನು ಸಕ್ಕತ್ತಾಗಿದೆ ವ್ಯೂ ಮಾತ್ರ, ನಿಜ ಮಸ್ತಾಗಿದೆ. ಒಳ್ಳೆ ಟ್ರಾಫಿಕ್ಕು. ಇಲ್ಲಿ ನೋಡಿ ಇವರೊಬ್ಬರು ಬಾಕಿ ಇದ್ರು ಟ್ರಾಫಿಕಲ್ಲಿ. ಇಲ್ಲಿ ನೋಡಿ ಬ್ರಿಡ್ಜು ಹೆಂಗಿದೆ, ನಿಜ ಒಳ್ಳೆ ಟ್ರಾಫಿಕ್ ಮಾತ್ರ. ಆಫ್ ಸೀಸನು ಆನ್ ಸೀಸನ್ ಎಲ್ಲ ಟ್ರಾಫಿಕ್ಕೆ ಮಸ್ತಾಗಿದೆ ಮಾತ್ರ. ಇನ್ನು ಹಂಗೇ ಇದೆ. ಪ್ರಯಾಗ್ರಾಜ್ದು ಮರ್ಯಾದೆ ಕಡಿಮೆ ಆಗಿಲ್ಲ ಆದ್ರೂ ಮಸ್ತಾಗಿದೆ. ರೋಡ್ ಚೆನ್ನಾಗಿದೆ. ಆದರೆ ಇವಾಗ ಅಷ್ಟೇ. ಗೈಸ್ ನೋಡಿ ಏನು ಸಕ್ಕತ್ತಾಗಿದೆ. ಇನ್ನು ರೋಡ್ಸ್ ಎಲ್ಲ ಮೈಸೂರಲ್ಲಿ ದಸರಾ ಒನ್ ಟೈಮ್ ಲೈಟಿಂಗ್ ಇರುತ್ತೆ. ಇಲ್ಲಿ ನೋಡಿ ಎವ್ರಿ ಡೇ 365 ಡೇಸ್ ಇರುತ್ತೆ. ಟೈಮ್ ನೋಡಿ ಎಷ್ಟು ಗಂಟೆ ಆಗ್ತಿದೆ, 1 o'clock ಟೈಮು. ಇನ್ನೂ ಮಸ್ತಾಗಿದೆ ಮಾತ್ರ ನಿಜ. ಇಲ್ಲಿ ನೋಡಿ ಯಾವ್ದು ಮೈಸೂರು, ಇಲ್ಲಿ ಬನ್ನಿ ಪ್ರಯಾಗ್ರಾಜ್ಗೆ 365 ಡೇಸ್ ಲೈಟಿಂಗ್ಸ್ ಇರುತ್ತೆ. ಇಲ್ಲಿ ನೋಡಿ ಮಸ್ತಾಗಿದೆ. ಅದು ಸಿಟಿ ಸೆಂಟರ್ ಇದ್ದೀವಿ, ಸಕ್ಕತ್ತಾಗಿದೆ ನಿಜ, ಮಸ್ತಾಗಿದೆ. ಬಾಯ್ಸ್ ಇವಾಗ ಟೈಮು 4 o'clock ಆಗಿದೆ. ಲಕ್ನೋ ಹತ್ರ ಇದ್ದೀವಿ. ಎಷ್ಟು ಚಳಿ ಇದೆ ಅಂದರೆ ಇಲ್ಲಿ ನೋಡಿ ಕಾಣಿಸ್ಬೋದು, ಎಷ್ಟು ಚಳಿ, ಫುಲ್ಲು ಚಳಿ, ಬಾಯಿಂದ ಹೋಗಿ ಬರ್ತಿದೆ. ಇಲ್ಲಿ ಲಕ್ನೋ ಇನ್ನೊಂದು ಸ್ವಲ್ಪ ಹೊತ್ತು ಬಾರ್ಡರ್ ಹೋಗ್ತಿದೆ. ಇನ್ನೊಂದು 2 hours ಬಾರ್ಡರಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಬೈ. ಗೈಸ್ ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ, ಏನು ಲಿಟ್ರಲ್ ಕಾಣಿಸ್ತಿಲ್ಲ. ನೋಡಿ ನೀವೇ ನೋಡ್ಬೋದು. ನೋಡಿ ಸೈಕಲ್ ಅವರೆಲ್ಲ ಇವಾಗ ರೆಂಡರ್ ಆಗ್ತಿದ್ದಾರೆ. ಒಳ್ಳೆ ಮೈಂಡ್ ಕ್ರಾಫ್ಟ್ ಆಡೋ ಥರ ಫೀಲ್ ಬರ್ತಿದೆ. ಮುಂದೆ ಹೋಗ್ತಾ ಹೋಗ್ತಾ ವರ್ಲ್ಡ್ ರೆಂಡರ್ ಆಗೋ ಥರ ಫುಲ್ಲು ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಫುಲ್ ನೋಡಿ ಲಿಟ್ರಲಿ ಏನು ಕಾಣಿಸ್ತಿಲ್ಲ. ನೋಡಿ ಬೈಕ್ ಅವರು ಕಾಣಿಸ್ತಿದ್ದಾರೆ, ಬೈಕ್ ಸೈಕಲ್ ಅದು ಗೊತ್ತಾಗ್ತಿಲ್ಲ. ನೋಡಿ ಗೈಸ್ ಹೆವಿ ಕಷ್ಟ ಆಗ್ತಿದೆ ಓಡ್ಸೋಕ್ಕೆ ಇಲ್ಲಿ ಫಾಗಲ್ಲಿ. ಓಕೆ ಗೈಸ್, ಬೈ.